ಒಂದು ಮಗುವಿನ ಲಾಲನೆ ಪೋಷಣೆಯನ್ನು ಮಾಡೋದು ಎಷ್ಟು ಜವಾಬ್ದಾರಿಯುತವಾದಂತಹ ಕೆಲಸನೋ, ಅದೇ ಮಗು ದೊಡ್ಡದಾಗ್ತಾ ಹೋದಾಗೇ ಅದನ್ನು ಒಂದು ಕಡೆಗೆ ಕೂರಿಸಿ ಓದಿಸೋದು ಕೂಡ ಅಷ್ಟೇ ಕ್ಲಿಷ್ಟಕರವಾದಂತಹ ಕೆಲಸ. ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ಮ್ಯಾಥ್ಸ್. ಇವತ್ತು ನಾನು ಮ್ಯಾಥಮೆಟಿಕ್ಸಿನ ಯಾವುದೇ ಪ್ರಾಬ್ಲಮ್ಸ್ ಜೊತೆಗೆ ಬಂದಿಲ್ಲ, ಬದಲಾಗಿ ಎಕ್ಸಾಮ್ಸ್ ಕುರಿತಾಗಿ ನನ್ನದೇ ಆದಂತಹ ಒಂದಷ್ಟು ಅನಿಸಿಕೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ. 5, 8, 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಎಕ್ಸಾಮ್ ಅಂತ ನಿರ್ಧಾರ ಆಗುತ್ತೆ. ಅದಕ್ಕೆ ತಕ್ಕಂತೆ ಆ ತರಗತಿಯ ಶಿಕ್ಷಕರು ಹಾಗೆಯೇ ಪೋಷಕರು ತಮ್ಮ ಮಕ್ಕಳನ್ನು ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳೋಕ್ಕೆ ಸಿದ್ಧತೆಯನ್ನು ನಡೆಸ್ತಾರೆ. ಇನ್ನೇನು ಎಕ್ಸಾಮ್ ಬಂದೇ ಬಿಡ್ತು ಅನ್ನುವಂತಹ ಹೊತ್ತಿಗೆ ಒಂದು ನ್ಯೂಸ್ ಬರುತ್ತೆ, ಪಬ್ಲಿಕ್ ಎಕ್ಸಾಮ್ ರದ್ದಾಗಿದೆ ಅಂತ. ಆಗ ಇಷ್ಟೂ ದಿನ ಸೀರಿಯಸ್ ಆಗಿ ಓದ್ತಾ ಇದ್ದಂತಹ ಮಗು ಸೀರಿಯಸ್ನೆಸ್ಸನ್ನು ಎಲ್ಲೋ ಒಂದು ಕಡೆ ಕಳ್ಕೊಂಡ್ಬಿಡತ್ತೆ. ಹಾಗೆಯೇ ಪೋಷಕರು ಶಿಕ್ಷಕರು ಗೊಂದಲಕ್ಕೆ ಒಳಗಾಗ್ತಾರೆ. ಈ ನ್ಯೂಸ್ ಬಂದು 24 ಗಂಟೆ ಕಳೆಯಷ್ಟು ಹೊತ್ತಿಗೆ ಮತ್ತೆ ನ್ಯೂಸ್ ಬರುತ್ತೆ, ಆ್ಯಸ್ ಯೂಶ್ವಲ್ ಪಬ್ಲಿಕ್ ಎಕ್ಸಾಮಿನ ಟೈಮ್ ಟೇಬಲ್ ಅಂತೆ ಪರೀಕ್ಷೆಯನ್ನು ನಡೆಸಿ ಅಂತ. ಸರಿ, ಮತ್ತೆ ಶಿಕ್ಷಕರು ಪೋಷಕರು ತಮ್ಮ ಮಕ್ಕಳನ್ನು ದೈಹಿಕವಾಗಿ ಎಸ್ಪೆಷಲಿ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡೋಕ್ಕೆ ಆರಂಭ ಮಾಡ್ತಾರೆ. ಏನಿದು ಈ ಮಾನಸಿಕ ಸಿದ್ಧತೆ? ನೋಡಿ, ಯಾವುದೇ ಒಂದು ಮಗು ಪರೀಕ್ಷೆಯನ್ನು ಎದುರಿಸಬೇಕು ಅಂತಾದಾಗ ಅದಕ್ಕೆ ಮಾನಸಿಕ ಸಿದ್ಧತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ಮಗುವಿನ ಮನಸ್ಸು ಮೇಲ್ನೋಟಕ್ಕೆ ಇರುವ ಹಾಗೆ ಇರಲ್ಲ, ತುಂಬ ಸೂಕ್ಷ್ಮವಾಗಿ ಇರುತ್ತೆ. ಹಾಗೆಯೇ ಈ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗುತ್ತೆ, 2 ಎಕ್ಸಾಮ್ಸ್ಗಳು ಕೂಡ ನಡೆದೋಗುತ್ತೆ. ನಿನ್ನೆ ರಾತ್ರಿ ಮತ್ತೆ ಒಂದು ನ್ಯೂಸ್ ಬರುತ್ತೆ, ಏನಂದರೆ ಮುಂದಿನ ಆದೇಶ ಬರುವವರೆಗೂ ಎಕ್ಸಾಮ್ಸ್ಗಳನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತ. ನೋಡಿ, ಹೀಗೆ ದಿನಕ್ಕೊಂದು ವಿಚಾರಗಳು ಬರ್ತಾ ಇದ್ದರೆ ಪೋಷಕರ ಹಾಗೆಯೇ ಮಕ್ಕಳ ಮತ್ತು ಶಿಕ್ಷಕರ ಕತೆ ಏನು ಅನ್ನೋದು ನನ್ನ ಪ್ರಶ್ನೆ. ಆ್ಯಸ್ ಎ ಟೀಚರ್ ಆಗಿ, ಅದಕ್ಕೂ ಮಿಗಿಲಾಗಿ ಒಬ್ಬ ಪೋಷಕಳಾಗಿ ನಾನು ಹೇಳೋದೇನು ಅಂತಂದರೆ, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಎಕ್ಸಾಮ್ ಇದ್ದೇ ಇರುತ್ತೆ. ಆ ಪರೀಕ್ಷೆಗಳ ರೂಪುರೇಷೆ ಶಾಲಾ ಶೈಕ್ಷಣಿಕ ಅವಧಿ ಆರಂಭವಾಗುವ ಮೊದಲೇ ಹೇಗೆ ನಿರ್ಧಾರ ಆಗಿರುತ್ತೋ ಅದೇ ಥರ ಯಾವುದೇ ರೀತಿಯ ಎಕ್ಸಾಮನ್ನು ಮಾಡಲಿ, ಪಬ್ಲಿಕ್ ಎಕ್ಸಾಮ್ ಆಗಿರ್ಬೋದು ಅಥವಾ ಶಾಲಾ ಹಂತದಲ್ಲಿ ಎಕ್ಸಾಮ್ ಆಗಿರ್ಬೋದು, ಒಂದು ದೃಢವಾದಂತಹ ನಿರ್ಧಾರ ಶೈಕ್ಷಣಿಕ ಅವಧಿಯ ಆರಂಭದಲ್ಲೇ ಆಗಲಿ. ಇಲ್ಲ ಅಂತಂದರೆ ನಮ್ಮ ಈ ಶಿಕ್ಷಣ ಅನ್ನುವಂತಹ ಗುರಿಯನ್ನು ನಾವು ತಲುಪೋಕೆ ಸಾಧ್ಯನೇ ಇಲ್ಲ. ಬದಲಾಗಿ ಈ ಶಿಕ್ಷಣ ವ್ಯವಸ್ಥೆ ಮಕ್ಕಳಲ್ಲಿ ಮಾರಕ ಕೂಡ ಆಗಬಹುದು. ಅದಕ್ಕೋಸ್ಕರ ಈ ಒಂದು ಶಿಕ್ಷಣ ಅನ್ನೋದು ಮಕ್ಕಳ ಭವಿಷ್ಯಕ್ಕೆ ಪೂರಕ ಆಗಲಿ, ಮಾರಕ ಆಗದೇ ಇರಲಿ ಅನ್ನೋದೇ ನನ್ನ ಪ್ರಾರ್ಥನೆ. ಈ ವಿಚಾರವಾಗಿ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.